ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ದೊಡ್ಡಕೊಟ್ಟಿ ಗ್ರಾಮದಲ್ಲಿನ ಶ್ರೀ ಆದಿಜಾಂಬವ ಮಾತಂಗ ಮಹರ್ಷಿ ಮಠದ 4ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಮಠದ ಮುಖ್ಯಸ್ಥರಾದ ನಂದೀಶ್ ಸ್ವಾಮಿಗಳ ನೇತೃತ್ವದಲ್ಲಿ ಸುಮಾರು 30ಕ್ಕೂ ಹೆಚ್ಚು ಭಕ್ತಾದಿಗಳನ್ನು ಲೋಕ ಕಲ್ಯಾಣಕ್ಕಾಗಿ ಪ್ರವಾಸ ಕರೆದುಕೊಂಡು ಹೋಗಿ ವಿವಿಧ ದೇವರುಗಳ ದರ್ಶನವನ್ನು ಮಾಡಿಸಲಾಯಿತು. ಹೌದು, ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ದೊಡ್ಡಕೊರಟಿ ಗ್ರಾಮದಲ್ಲಿನ ಶ್ರೀ ಆದಿಜಾಂಬವ ಮಾತಂಗ ಮಹರ್ಷಿ ಮಠದ 4ನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ಮಠದ ಮುಖ್ಯಸ್ಥರಾದ ನಂದೀಶ್ ಸ್ವಾಮಿಗಳ ನೇತೃತ್ವದಲ್ಲಿ ಸುಮಾರು 30ಕ್ಕೂ ಹೆಚ್ಚು ಭಕ್ತಾದಿಗಳು ಲೋಕ ಕಲ್ಯಾಣಕ್ಕಾಗಿ ಪ್ರವಾಸ ಕೈಗೊಂಡು ವಿವಿಧ ದೇವರುಗಳ ದರ್ಶನ ಪಡೆದ ಬಳಿಕ ಮಾತನಾಡಿದ ಅವರು, ನಮ್ಮ ಗ್ರಾಮದಲ್ಲಿ ಆದಿಜಾಂಬವ ಮಠ ಪ್ರಾರಂಭಿಸಿ 4 ವರ್ಷಗಳು ಕಳೆದಿದ್ದು, ಅನೇಕ ಹಿರಿಯ ಮುಖಂಡರು ನಮ್ಮ ಮಠಕ್ಕೆ ಆಗಮಿಸಿ ತನು ಮನ ಧನ ಅರ್ಪಿಸಿ ಸಹಕಾರ ನೀಡುತ್ತಿದ್ದಾರೆ. ಅದರಂತೆ ನಮ್ಮ ಮಠದಿಂದ ಲೋಕ ಕಲ್ಯಾಣಕ್ಕಾಗಿ ವೃದ್ಧರಿಗೆ, ಮಹಿಳೆಯರಿಗೆ ಪುಣ್ಯಕ್ಷೇತ್ರಗಳ ದರ್ಶನ ಮಾಡಿಸುವ ಉದ್ದೇಶದಿಂದ ಈ ಪ್ರವಾಸ ಕೈಗೊಂಡಿದ್ದೇವೆ ಎಂದರು. ನಮಸ್ಕಾರ. ಇದು ಕೊರಟಿ ಗ್ರಾಮ, ನಂದಗುಡಿ ಹೋಬಳಿ, ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಇವತ್ತು ಶ್ರೀ ಆದಿಜಾಂಬವ ಅಂತ ಮಠ 4 ವರ್ಷದ ವಾರ್ಷಿಕೋತ್ಸವ. ಈ ವಾರ್ಷಿಕೋತ್ಸವದಲ್ಲಿ ಈ ದಿನ ಪ್ರವಾಸವನ್ನು ಹಮ್ಮಿಕೊಂಡಿದ್ದೀರಿ. ಈ ಪ್ರವಾಸ ಉದ್ದೇಶ ಏನಪ್ಪ ಅಂದರೆ ಲೋಕ ಕಲ್ಯಾಣಕ್ಕಾಗಿ, ಜನ ಸುಖಕ್ಕಾಗಿ ಒಂದು ಕಾರ್ಯಕ್ರಮ ಮಾಡ್ಕೊಂಡಿದ್ರಿ. ಈ ವಯಸ್ಸಾದವರು ಭಕ್ತಾದಿಗಳು ನಾವು ಪುಣ್ಯ ಸ್ಥಳಕ್ಕೆ ಪ್ರವಾಸವನ್ನು ಮಾಡ್ತಾ ಇದ್ರಿ. ಮುಂದಿನ ದಿನಗಳಲ್ಲಿ ಇದೀ ಶ್ರೀ ಆದಿಜಾಂಬವ ಮಠದ ಕಡೆಯಿಂದ ರಕ್ತದ ಶಿಬಿರ, ಕಣ್ಣಿನ ಪರೀಕ್ಷೆ ಮತ್ತು ದೊಡ್ಡ ದೊಡ್ಡ ಕಾರ್ಯಕ್ರಮವನ್ನು ಮಾಡುವ ಆಲೋಚನೆ ಮಾಡ್ಕೊಂಡಿದ್ರಿ. ಆ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಸಹಕಾರ ಮತ್ತು ಸಹಾಯ ಎಲ್ಲವನ್ನು ನಮಗೆ ನೀಡಬೇಕಾಗಿ ಈ ಸಂದರ್ಭ ಸಲ್ಪುತ್ತಾ ಈ ಸರ್ವೇ ಜನತಾ ಸುಖೀ ಭವ ಅಂತ ಎಲ್ಲರಿಗೂ ನನ್ನ ಈ ಮಾತನ್ನು ಈ ನಮಸ್ಕಾರ ಸಮೇತ ಅವ್ರು ತಿಳಿಸ್ತಾ ಇದ್ದೀನಿ. ಇವತ್ತೊಂದು ದಿನ ಒಂದು 30ರಿಂದ 40 ಜನ ಕುರುಡುಮಲೆ, ಕೋಟ್ಲಿಂಗ, ಗರುಡ ದೇವಸ್ಥಾನ, ಬಂಗಾರ ತಿರುಪತಿ ಈ ದೇವಸ್ಥಾನಕ್ಕೆ ಪ್ರವಾಸವನ್ನು ಹೋಗ್ತಾ ಇದ್ರಿ. ಎಲ್ಲರೂ ಕ್ಷೇಮವಾಗಿ ಲಾಭವಾಗಿ ಬರ್ತೀರಿ. ನಮ್ಮ ಹೆಸರು ನಂದೀಶ್ ಅಂತ, ಶ್ರೀ ಆದಿಜಾಂಬವ ಅಂತ ಮಠದ ಅಧ್ಯಕ್ಷರು. ಇನ್ನು ಮಠ ಮುಖ್ಯಸ್ಥರಾದ ಶ್ರೀ ನಂದೀಶ್ ಸ್ವಾಮಿಗಳು ಅಂಗವಿಕಲರಾಗಿದ್ದು ಲೋಕ ಕಲ್ಯಾಣಕ್ಕಾಗಿ ಪಣ ತೊಟ್ಟು ಇಂತಹ ಪುಣ್ಯದ ಕೆಲಸ ಮಾಡುತ್ತಿದ್ದು, ತಾವೇ ತಮ್ಮ ಕಾರಿನಲ್ಲಿ ವೃದ್ಧರನ್ನು ಕರೆದುಕೊಂಡು ಹೋಗಿ ದೇವರ ದರ್ಶನ ಮಾಡಿಸಿದ ಹಿನ್ನೆಲೆ ದೊಡ್ಡಕೊರಟಿ ಗ್ರಾಮಸ್ಥರು ಇವರನ್ನು ಅಭಿನಂದಿಸಿದರು. HR ನ್ಯೂಸ್ ಕನ್ನಡ, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.